ನಮಸ್ಕಾರ. ನನ್ನ ಹೆಸರು ರತ್ನಮಾಲಾ. ನೀವೆಲ್ಲ ನೋಡಿರ್ತೀರ. ಕಿರುತೆರೆ ಮತ್ತು ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ. ಸೂತ್ರಧಾರ ನಮ್ಮ ಚಂದನ್ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಅಷ್ಟೇ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನವರಸನ್ ಸರು ಆ್ಯಕ್ಟ್ ಮಾಡಿ, ಪ್ರೊಡ್ಯೂಸರ್ ಮಾಡಿ ಮತ್ತು ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ. ಕತೆ ಹೇಗೇಗೋ ಹೋಗಿದೆ. ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ. ಮಾಮೂಲಿ ಥರ ಇಲ್ಲ. ನಾವೇನೋ ಅಂದ್ಕೊಳ್ತೀವಿ, ಅದು ಏನೋ ಆಗ್ತಾ ಇರುತ್ತೆ ಕತೆ. ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಓವರಾಲ್ DOP ನಮ್ಮ ದಾಸ್ ಸರ್ ಮೊದಲೇ ಹೇಳಬೇಕಾ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಟೋಟಲ್ ಡ್ಯಾನ್ಸ್ ಆಗಲಿ, ಸಾಂಗ್ಸ್ ಆಗಲಿ, RR ಆಗಲಿ, ಪ್ರತಿಯೊಂದು A to Z ಸೂಪರ್ ಆಗಿದೆ. ಇಂಥ ಫಿಲಮ್ಗಳು ಬರಬೇಕು. ಕತೆನ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ. ಆ ಫಿಲಮ್ ನೋಡಬೇಕಾದ್ರೆ ಏನೋ ಅಂತ, ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ, ಯಾರು ಏನು, ಯಾರು ಹೀರೋ ಯಾರು ವಿಲ್ಲನ್ನು ಅಂತ. ಬಟ್ ಇಲ್ಲಿ ಯಾರು ವಿಲ್ಲನ್ನು ಅಂತಲೂ ಗೊತ್ತಾಗಲ್ಲ, ಯಾರು ಕಾಮಿಡಿ ಅಂತಲೂ ಗೊತ್ತಾಗಲ್ಲ, ಯಾರು ಹೀರೋ ಅಂತಲೂ ಗೊತ್ತಾಗಲ್ಲ. ಆ ಥರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ನಾಣಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲ ವಿಷಯದಲ್ಲೂ ತುಂಬ ನೀಟಾಗಿ ಬಂದಿದೆ ಫಿಲಮು. 100 ಡೇಸ್ ಹೋದರೆ ತುಂಬಾ ಸಂತೋಷ. 100 ಡೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಆಗಲಿ ಅಂತ ಅರಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಫಿಲಮ್ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್.